ನೇರವಾಗಿ ಈಗ ಎಸ್ಐಟಿ ಅಧಿಕಾರಿಗಳಿಂದ ಎರಡನೇ ಆರೋಪಿ ಸತೀಶ್ ಬಾಬಣ್ಣನನ್ನ ಕೋರ್ಟ್ಗೆ ಹಾಜರುಪಡಿಸೋ ಅಂತ ಪ್ರಕ್ರಿಯೆ ಆಗಿದೆ. ಕಿಡ್ನಾಪ್ ಕೇಸ್ನ ಎರಡನೇ ಆರೋಪಿ ಸತೀಶ್ ಬಾಬಣ್ಣ ಈತ ಎಚ್ ಡಿ ರೇವಣ್ಣರ ಆಪ್ತ 42ನೇ ACMM ನ್ಯಾಯಾಧೀಶರ ಬೆಂಚ್ ರಜೆ ಇರುವಂತ ಹಿನ್ನೆಲೆಯಲ್ಲಿ ಈಗ 17ನೇ ACMM ನ್ಯಾಯಾಧೀಶರ ಎದುರು ಸತೀಶ್ ಬಾಬಣ್ಣರನ್ನ ಹಾಜರುಪಡಿಸಲಾಗಿದೆ. ಸತೀಶ್ ಬಾಬಣ್ಣನನ್ನ ಕೋರ್ಟ್ಗೆ ಹಾಜರುಪಡಿಸಿದಂತ SIT ಅಧಿಕಾರಿಗಳು 42ನೇ ACMM ಕೋರ್ಟ್ ರಜೆ ಇರುವಂತ ಹಿನ್ನೆಲೆಯಲ್ಲಿ 17ನೇ ACMM ಕೋರ್ಟ್ ಮುಂದೆಯೇ ಸತೀಶ್ ಬಾಬಣ್ಣರನ್ನ ಹಾಜರುಪಡಿಸುವಂತ ಪ್ರಕ್ರಿಯೆ ಇದೀಗ ಆಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ನಂಬರ್ 2 ಸತೀಶ್ ಬಾಬಣ್ಣ ಅವ್ರನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ SIT ಅಧಿಕಾರಿಗಳು. ಆರೋಪಿ ನಂಬರ್ 1 ಎಚ್ ಡಿ ರೇವಣ್ಣ ಈಗಾಗಲೇ ಕಸ್ಟಡಿಯಲ್ಲಿ ಇದ್ದಾರೆ. ಆರೋಪಿ ನಂಬರ್ 2 ಸತೀಶ್ ಬಾಬಣ್ಣ ಅವ್ರನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆ ಆಗಿದೆ. 42ನೇ ACMM ಕೋರ್ಟ್ ರಜಾ ಇರುವಂತ ಕಾರಣ 17ನೇ ACMM ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ದಾರೆ SIT ಅಧಿಕಾರಿಗಳು. ಸತೀಶ್ ಬಾಬಣ್ಣನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ SIT ಅಧಿಕಾರಿಗಳು. ಕಿಡ್ನಾಪ್ ಕೇಸ್ನಲ್ಲಿ ಈತ ಎರಡನೇ ಆರೋಪಿ ಅರ್ಥಾತ್ A2 ಆರೋಪಿ. 42ನೇ ACMM ನ್ಯಾಯಾಧೀಶರ ಬೆಂಚು ಅಲ್ಲಿ ಹಾಜರುಪಡಿಸಬೇಕಾಗಿತ್ತು, ಅದು ರಜಾ ಇದೆ. ಹೀಗಾಗಿ 17ನೇ ACMM ನ್ಯಾಯಾಧೀಶರ ಎದುರಿಗೆ ಸತೀಶ್ ಬಾಬಣ್ಣರನ್ನ ಹಾಜರುಪಡಿಸೋ ಅಂತ ಪ್ರಕ್ರಿಯೆ ನಡೆದಿದೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.